ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ಮಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭಾಷಣ ಸ್ಪರ್ಧೆಯ ವಿಷಯ ವಿಜ್ಞಾನಿಗಳ ಕೊಡುಗೆ. ನಾನು ಮಾತನಾಡುತ್ತಿರುವ ವಿಜ್ಞಾನಿಯ ಹೆಸರು ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಬ್ಬ ಜರ್ಮನಿ ದೇಶದ ವಿಜ್ಞಾನಿ ಹಾಗೂ ಭೌತಶಾಸ್ತ್ರಜ್ಞ ಹಾಗೂ ಮಾನವತಾವಾದಿ. ಇವರು ಮಾರ್ಚ್ 14, 1879ರಲ್ಲಿ ಜರ್ಮನಿ ದೇಶದ ಉಲ್ಮ್ ನಗರದಲ್ಲಿ ಜನಿಸಿದರು. ಇವರ ತಂದೆ ಹರ್ಮನ್ ಐನ್ಸ್ಟೀನ್, ತಾಯಿ ಪಾಲಿನ್ ಐನ್ಸ್ಟೀನ್. ಇವರು 1915ರಲ್ಲಿ ಭೌತಶಾಸ್ತ್ರದ ವಿಶೇಷ ಸಾಪೇಕ್ಷಿತ ಸಿದ್ಧಾಂತವನ್ನು ಕಂಡುಹಿಡಿದರು. ದ್ಯುತಿವಿದ್ಯುತ್ ಪರಿಣಾಮವಾಗಿ ವಸ್ತು ಮತ್ತು ಶಕ್ತಿಯ ಸಮಾನತೆಯನ್ನು ಕಂಡುಹಿಡಿದರು. 1921ರಲ್ಲಿ ದ್ಯುತಿವಿದ್ಯುತ್ ಪರಿಣಾಮದ ನಿಯಮಕ್ಕಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು. ಅವರು ಏಪ್ರಿಲ್ 18, 1955ರಂದು ಅಮೆರಿಕದ ಪ್ರಿನ್ಸ್ಟನ್ನಲ್ಲಿ ನಿಧನರಾದರು. ಎಲ್ಲರಿಗೂ ಧನ್ಯವಾದಗಳು.